ಏನಕ್ಕ? ಹ್ಮ್. ನಿನ್ನ ಮಗಳು ಇನ್ನ ಪ್ರೇಮಿ ನೀನ್ ಇಲ್ಲೇ ಫಿಕ್ಸ್ ಅಂತೆ. ಆ ಜಯಕ್ಕನ್ ಮನೆಯಲ್ಲಾನು ಉಗಿದ್ಬಿಟ್ಟು ಈಚೆ ಕಡೆಗೆ ಹಾಕುದ್ರಂತೆ. ಮತ್ತೆ ಡೈವರ್ಸ್ ಆಯ್ತಾ ಏನ್ ಮಗಳಿಗೆ? ಯಾವಳೆ ಹೇಳಿದ್ದು ಬಿತ್ರಿ? ಡೈವರ್ಸ್ ಆಯ್ತು ಗಿವರ್ಸ್ ಆಯ್ತು ಅಂತ ಹೇಳ್ಬಿಟ್ಟು ನಾವೇನಾರ ಬಂದ್ಬಿಟ್ಟು ನಿಂಗೆ ಹೇಳಿದ್ರೇನೆ ಡೈವರ್ಸ್ ಆಯ್ತು ನನ್ನ ಮಗಳಿಗೆ ಅಂತ ಹೇಳ್ಬಿಟ್ಟು. ಯಪ್ಪ, ನಿಮ್ಮಂತ ಮನೆಯಾಳಿಗಳು ಕಾಯಿ ಕಡಿತಾರೆ. ಊರ್ಗೊಬ್ಬೊಬ್ರು ನಿಮ್ಮಂತವ್ರು ಇಲ್ಲ ಅಂದ್ರೆ ನಮ್ಮ ಊರು ಉದ್ಧಾರಣೆ ಆಗಕ್ಕಿಲ್ಲ. ಏನ್ ಡೈವರ್ಸ್ ತಗೊಂಡ್ ಬಂದ್ಬಿಟ್ಟವಳು ನನ್ನ ಮಗಳು ಅನ್ನಂಗೆ ಊರ್ ತುಂಬಾ ಮಾತಾಡದೆ ನಿನ್ಯ. ಯಾವಳ ಹೇಳಿದ್ ನಿನ್ಗೆ ನನ್ನ ಮಗಳನ್ನ ಒಂದ್ 2 ದಿನ ಮನೆಗಿರಿಸ್ಕೊಳ್ಳಿ ಅಂತ ಕರ್ಕೊಂಡ್ಬಿಟ್ಟು ಬಂದಿರೋದು ಅಷ್ಟೇ ನಿನ್ಯ. ಸುಧಾರ್ಸ್ಕೊಂಡ್ಲಿ ಅಂತ. ಇದ್ಯಾಕಕ್ಕ? ಯೋನೋ ಹೇಳಿದ್ರೆ ಇದ್ದಂಗೆ ಹೇಳಿದ್ರೆ ಯಾವ್ದು ಬಂದು ಯಾವ್ದು ಬದ್ಲಂತೆ. ಊರವರೆಲ್ಲ ಮಾತಾಡ್ತಾವ್ರಂಗಂತ. ಅಯ್ಯೋ, ಹಾ, ಹೆಂಗೋ ಪ್ರೇಮಿ ಬಂದ್ಬಿಟ್ಟೋಳಂತೆ ಊರು ವಾಪಸ್ಸು. ಗಂಡ ಏನೋ ತೆಪ್ ಮಾಡಿದಕ್ಕೆ ಮೆಟ್ನಾಗ ಹೊಡೆದು ಕಳ್ಸೋನಂತೆ ಅಂತ ಹೇಳಿ ಊರ್ ತುಂಬಾ ಮಾತಾಡ್ತಾವ್ರೆ. ಯೋನೋ ಹೊಳಿಯ ಇಷ್ಟ ದಿನದಾಗ ಒಂದ್ ವಾರದಿಂದ ಹೊಳಿಮಯ್ಯ ಒಂದ್ಸಲ ನನ್ನ ಬಂದಿದ್ರೆ ಎಲ್ರು ಸುಮ್ನೆ ಆಯ್ತಿದ್ರು. ಇನ್ ಬರ್ಲಿಲ್ಲ ಅಂತಂದ್ರೆ ಇನ್ನೇನ್ ಮಾಡಕ್ಕಾಯ್ತದೆ? ಎಲ್ರು ಅನ್ಕೊಳ್ಳೋದೇ ನಿನ್ಯ. ಅನ್ಕತೀರಾ ನೀವು ಪುಕ್ಸಟ್ಟೆ ಎಲ್ಲಾರ ಒಂದೊಂದು ಸಿಗ್ತಾವಲ್ಲ ನಿಮ್ಗೆ ವಿಸಿಗಳು, ಕಂಡರ್ ಮನೆ ವಿಸಿಗಳು ಮಾತಾಡಕ್ಕೆ. ನಿಮಗ್ ಪುಕ್ಸಟ್ಟೆ ಸಿಗೋದಕ್ಕೆ ನಿಮ್ಗೆ ಹಂಗ ಆಡಿಸ್ತದೆ ತಕ ನಿಂಗೆ. ನಿನ್ಗೆ ಐತಲ್ಲ ನಿನ್ಗೆ. ಓಹೋ, ಸುಮ್ನೆ ಹೋಗತ್ ಕಲ್ಕ. ನಮ್ ವಿಷಯ ನಿಮ್ಗೆ ಯಾಕೆ? ಏನಾರ ಆಗ್ಲಿ ಬಂದ್ಬಿಡ್ತೀರಾ ನೀವಂತೂ. ನಂದೆಲ್ಲಿಕ್ಲಿ ಅಂತ ಬರೀ ನಮ್ಮನೆ ವಿಷಯ ಕೆತ್ಕದೇನಿ ಆಯ್ತು. ನಿಮ್ಮನೆ ವಿಷಯಗಳನ್ನ ನಿಮ್ಗೆ ನೋಡ್ಕೊಳಕ್ಕೆ ನಿಮ್ಗೆ ಏನು ಇಲ್ಲ ಅನ್ನಿಸ್ತದೆ. ಬರೀ ನಮ್ಮನೆ ವಿಷಯ ನಿಮ್ಗಂತೂ. ಆ ಊರ್ ಬಿಲಾಲಿಗಳು ಸುಳ್ಳು ಪಳ್ಳು ಹೇಳಿ ಒಳ್ಳೆ ಚೆನ್ನಾಗಿರೋ ಮನೆ ಅಂತ ಕೊಟ್ಟಿದ್ರೆ ಇನ್ನೇನಾಯ್ತದೆ? ಇವ್ರ ಬಂಡವಾಳ ಎಲ್ಲ ಬೊಯ್ಲಾಗಿರ್ತದೆ. ಕ್ಯಾಕು ಸುಗುತ್ತು ಕಳ್ಸಿರ್ತಾನ ಆ ಹುಡುಗನೂ. ಏನ್ ಮದ್ವೆ ಮಾಡ್ಬೇಕಾರೆ ನಿಗ್ರಾಡ್ಕೊಂಡ್ ಮಾಡ್ಬಿಟ್ರು ಮದ್ವೆ. ಈಗ ಸರಿಯಾಗಿ ಆಯ್ತು ನೋಡು. ಹಲೋ ರಾಧಾ, ನನಗ್ ಕರ್ಕೊಂಬಿಟ್ ಬರೋಣ ಅಂತ ಏನ್ಬಿಟ್ಟು ಏನ ಮನೆನಾಗ ಮಾತಾಡ್ತಾವ್ರಾ? ಇಲ್ಲ ಕಣಕ್ಕ, ಏನು ಮಾತಾಡ್ತಿಲ್ಲ. ನಿನ್ ಬಗ್ಗೆ ವಿಷಯನೇ ಇಲ್ಲ. ಅಯ್ಯೋ, ಭಾವನುವೆ ಸಂದಾಗ ತಿನ್ಕೊಂಡು ಆಡ್ತಾವ್ರೆ ಇವತ್ತು. ಪೊದ್ದಿತಾಗೆ ಎಲ್ಲರೂ ನೀನು ಸೂಪರಾಗಿ ಮಾಡ್ತೀಯ ಅಂತ ಹೇಳ್ಬಿಟ್ಟು ಮಟನ್ ತರಿಸ್ಬಿಟ್ಟು ಮಟನ್ ಬಿರಿಯಾನಿ ಮಾಡ್ಕೊಂಡು ಎಲ್ಲರೂ ಹೊಟ್ಟೆ ತುಂಬ ತಿಂತವ್ರ ಕಣಕ್ಕ. ನಾನು ಒಬ್ಳೆ ನೀನು ನೆನೆಸ್ಕೊಳದ್ ಬಾ. ಇನ್ಯಾರು ನೀನು ನೆನೆಸ್ಕೊಳಂಗಿಲ್ಲ. ಭಾವ ನೀನು ಕರ್ಕೊಂಬಿಟ್ಟು ಬರೋದು ನನಗೇನು ಡೌಟೇ. ನೀನು ಕರ್ಕೊಂಬಿಟ್ಟು ಬರೋಕ್ಕಿಲ್ಲ ಅಂತ ಅನ್ನಿಸ್ತದೆ. ಏನು ಖುಷಿ ಆಗವನಿ ಓಡಾಡ್ಕೊಂಡು. ನೀನು ಅಲ್ಲಿ ಹೊರಗ್ತಿದೀಗ ಅಷ್ಟೇ ಕಣವ. ನೀನು ಏನೇ ಹೇಳಕ್ಕ ಗಂಡಸ್ರು ನಾವು ಮನೆ ಬಿಟ್ಟವ್ರೆ ನಮ್ಮ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕಿಲ್ಲ ನೋಡು. ಅದಕ್ಕೆ ನಾನು ಹೇಳಿದ್ದು ಬಂದ್ಬಿಡಕ್ಕ ಸುಮ್ಕೆ. ನೀನು ಟೆನ್ಷನ್ ತಗೋಬೇಡ, ಬೈದ್ರು ಬೈಲಿ ಅಂತ ಹೇಳಿದ್ ನಾನು. ಮಾನ ಮರ್ವದಿ ಬಿಟ್ಬಿಟ್ಟು ಬಂದಿದ್ನಲ್ಲ ಅಲ್ಗುನ್ವೆ ಉಗುದ್ ಕಳ್ಸಿದ್ನಲ್ಲ ನನ್ನ ಗಂಡ. ನೀನ್ ಬರ್ಬೇಡ ಹೋಗು ಅಂತ ಹೇಳ್ಬಿಟ್ಟು ಇನ್ನೇನ್ ಮಾಡಕ್ಕಾಯ್ತದೆ ಹೇಳೋಣ ಅಂತಾನೆ ನೀನ್ಯ. ನಂದೊಂದು ದರಿದ್ರದ್ ಬಾಳಾಗೋಗ್ಬಿಟ್ಟೈತೆ ನಂದಂತೂ. ಅಯ್ಯೋ, ಏನ್ ಮಾಡೋದೋ ಏನ್ ಕತಿಯೋ ಏನೇ ಹೇಳ್ರದ. ನಾನು ನೀನು ಇದ್ದಾಗ ಸೂಪರ್ ಆಗಿತ್ತು ಜೀವನ. ಆದ್ರೆ ಈ ಬೇವರ್ಸಿ ಬಂದ್ಬಿಟ್ಟು ಈ ಪೊದ್ದು ಹಾಳಾಗೋಯ್ತು. ಎಲ್ಲ ಭದ್ರ ಮುಂತಾಗ ತಗ್ಲಾಕೊಂಡಿದ್ದು ಈಗ ಅವಳ ಹತ್ರ ಉಗಿಸ್ಕೊಂತಿರೋದು ಎಲ್ಲ ಈ ಪೊದ್ದಿಯಿಂದ ನೀನಿಯ. ನನ್ನ ಜೀವನನೇ ಹಾಳು ಮಾಡ್ಬಿಟ್ಲು ಕಣಮ್ಮಿ. ಅಕ್ಕ, ಹಂಗೇನೇ ಜನರು. ನೀನ್ ನೋಡು ಬಿಟ್ಟೋದ ಆಮೇಕಿಂದ ಸುಮ್ಮನೆ ಯಾಕಬೇಕು ಪೊದ್ದಿ ಎಲ್ರೂ ದೂರ ಮಾಡಕ್ಕೆ ನೋಡ್ತಾಳೆ. ನೋಡ್ದ ನನ್ನ ಗಂಡ ಎಂತ ಸಾಚ ಇದ್ದ. ಆದ್ರೂ ಎಷ್ಟು ಸಾಚ ಇದ್ರೂ ಬೇಕು ಅಂತ ನೀನಿಯ ನನ್ನ ಗಂಡದ ಬಗ್ಗೆ ಇಲ್ದಿರ ಸಲ್ದಿರೋದೆಲ್ಲ ಹೇಳ್ಬಿಟ್ಲು. ನಿನ್ನ ಗಂಡ ಯಾವಳಿಂದನೋ ಓಡಾಡ್ತಾವನೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಆ ಪೊದ್ದಿ ಬುದ್ಧಿನೇನೆಯ ಅಂತದು. ಈಗ ನೋಡಕ ಅದೇ ಇವಾಗ ಹಬ್ಬಕ್ಕೆ ಅದೇನೋ ಮಾರದ್ಲಲ್ಲ ಎಲ್ಲನೂ. ಅದು ಇದು ಕೊಬ್ಬು ಅವೆಲ್ಲ ಮಾರದ್ಲಲ್ಲ. ಮಾರಿರೋ ದುಡ್ಡಗೆ ವಾಲೆ ತಗೊಬಿಟ್ಟು ಬಂದು ಕುಂತ್ಕೊಂಡವಳೆ ಹಾಕೊಂಡು ಅಳ್ಳಾಡ್ಕೊಂಡು. ನೀನು ನೋಡ್ಬೇಕಿತ್ತು. ನನಗಂತೂ ಹೊಟ್ಟೆ ಎಲ್ಲ ಉರಿತಾಯ್ತು ನನಗಂತೂ. ಅಯ್ಯೋ ಅಯ್ಯೋ ಅಯ್ಯೋ, ನೋಡ್ದ ಬಿತ್ರಿನ. ಬಿಸ್ನೆಸ್ ಸಂದ ಕಾಯ್ತಾ ಇತ್ತು. ಬಿಸ್ನೆಸ್ಸಿನ ಕಾಸಾಗೆ ಅದ್ರಾಗೂ ಇದ್ರಾಗೂ ಎಲ್ಲ ಸೇರಿ ಮಾಡ್ಕೊಂಡ್ಬಿಟ್ಟವಳೆ ಅಂತ ಅನ್ನಿಸ್ತದೆ. ಏನೇ ಹೇಳ್ರಾದ, ನಾವೇ ಅನ್ಯಾಯವಾಗ ಹಾಳಾಗೋಯ್ತಿದೀವಿ ಅವಳ ಮುಂದೆ. ನಾವೇನಾರ ಮಾಡಲೇಬೇಕು. ಹಿಂಗೆ ಇದ್ರೆ ಆಗಕ್ಕಿಲ್ಲ. ಹೆಂಗನ ಮಾಡಿ ಬರೋದಕ್ಕೆ ಪಿಲಾನ್ ಮಾಡ್ತೀನಿ. ನೀನೇನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ, ಪಿಲಾನ್ ಮಾಡ್ತೀನಿ ನಾನು. ಸರಿ ಕಣಕ್ಕ, ಹುಷಾರಾಗೆ ಬರೋದ್ ಕಲ್ತ್ಕ. ನನ್ನ ಗಂಡ ಅದನ್ಗೆ ಬುದ್ಧಿ ಇರ್ಬೇಕಿತ್ತಲ್ಲ ಬೇವಸ್ಸಿ ನನ್ನ ಮಗ. ನನ್ನ ಗಂಡಂಗೆ ಬೇಕಿಲ್ಲ ನಾನು. ಇನ್ನು ಯಾರಿಗೆ ಬೇಕು ಹೇಳಿ ನಾನು. ಹಳಾ ಜೀವನ ನಂದಂತೂ ಹಾಳಾಗೋಗ. ನನ್ನ ಜೀವನಕ್ಕೆ ಬಿಡತ್ತಾಗೆ ಏನು ಮಾತಾಡಿದ್ರು ವ್ಯರ್ಥನೇ ನನಗಂತೂ. ಬುಡಮ್ಮಿ ಆಯ್ತು. ನನಗೂ ಈಗ ಉರಿತೈತೆ. ನೋಡೋಣ ಅಲ್ಲೇನ ವಿಷಯ ಇದ್ರೆ ನಂಗೆ ಫೋನ್ ಮಾಡಿ ಹೇಳು. ಸರಿ, ನಾ ತಿಳಿಸು. ಅವಾಗ ಫೋನ್ ಮಾಡ್ತಾ ಇರು. ನೀನು ಕೈ ಬಿಡ್ಬೇಡ ಆಮೇಕಿಂದ. ನೀನು ಮನೆಗೆ ಹೋದಾಗ ನಾನು ಬಂದ್ಬಿಟ್ಟು ನಿಂಗೆಲ್ಲ ಸಹಾಯ ಮಾಡಲಿಲ್ವಾ? ಈಗ ನಾನು ಮನೆಗೆ ಬಂದಿದ್ದೀನಿ. ಏನಾರ ಒಂಚೂರು ಸಹಾಯ ಮಾಡು ನೀನು. ಆಮೇಲೆ ಏನೇನು ನಡೀತದೆ ಅಂತ ಅಪ್ಡೇಟ್ ಮಾಡಿ ನನಗೆ. ಸರಿ ಕಣಕ್ಕ, ಆಯಿತು. ಮಗಳೇ, ಈಚೆ ಕಡೆಗೆ ಹೋದ್ರೆ ಸಾಕು ಊರಾಗೆಲ್ಲ ಒಬ್ಬುಟ್ಟೈತೆ. ಗಂಡ ಮನೆ ಬಿಟ್ಬಿಟ್ಟು ಓಡಿಸೋದಂತೆ ಪ್ರೇಮನ್ನ ಹಂಗೆ ಹಿಂಗೆ ಅಂತ ಊರೇ ಮಾತಾಡ್ತಾ ಐತೆ. ನನಗಂತೂ ಸ್ಯಾನೆ ಬೇಜಾರಾಯ್ತಾಯ್ತು ನನಗಂತೂ. ಇಡೀ ಊರೇ ಮಾತಾಡ್ತಾಯ್ತು ಮಗಳೇ. ಈಗ ನೀನೇನಾರ ಇಲ್ಲೇ ಇದ್ಬಿಟ್ಟೆ ನಮ್ಮ ಮನೆಗೆ ನೀನು ಅಂತ ಹೇಳಿದ್ರೆ ಮುಗೀತು. ನೀನು ಗಂಡ ಊರಿಗೆ ಬಂದು ಹೋಗ್ಬೇಕು. ಇಲ್ಲ ಅಂತ ಹೇಳಿದ್ರೆ ನೀನು ನಿಮ್ಮೂರಿಗೆ ಹೋಗ್ಬೇಕು. ಎರಡರಾಗ ಒಂದು ಆಗ ಗಂಟ ಇನ್ನು ಜನರು ಬಾಯಿ ಮುಚ್ಚಕ್ಕಾಗಕ್ಕಿಲ್ಲ. ನಿನ್ನ ಗಂಡುನೇನಿಯ ಫೋನ್ ಮಾಡ್ಬಿಟ್ಟು ಒಂದು ಕಿತ ಕರಿ ರೀ, ನೀವು ನೋಡಂಗಾಗೈತೆ ಬಾ ಅಂತ ಒಂದು ಮಾತನ್ನು ನೋಡೋಣ. ಹೌದಾ, ಇರಮ್ಮ ಮಾಡ್ತೀನಿ. ರಿಂಗ್ ಆಯ್ತಾಯ್ತಾ? ಆಗ್ತೈತೆ. ಹಲೋ ರೀ. ಏನ್ ಹೇಳು ರೀ, ಬರ್ರಿ ಮನೆಗೆ. ನೀವು ನೋಡ್ಬೇಕು ಅಂತ ಅನ್ನಿಸ್ತೈತೆ. ಅನ್ನಿಸ್ತದೆ. ಯಾಕೆ ಏನಾರ ಮಾಡ್ಬಿಟ್ಟು ನಾನು ನಿನ್ನಂಗೆ ಗೋತ ಮಾಡ್ಬೇಕು ಅಂತ ಪಿಲನ್ ಮಾಡಿದಿಗೋ ಏನೋ?
ಮೊದ್ಲೇ ನೀನು ನಿಮ್ಮಮ್ಮ ಇಬ್ರು ಮೊಳ್ಳಿ ಮೊಳ್ಳಿ ಮಿಂಚುಳ್ಳಿ ಮಂಚಕ್ಕೆ ಎಷ್ಟು ಕಾಲು ಅಂದ್ರೆ ಮೂರು ಮತ್ತೊಂದು ಅಂತ ಅನ್ನೋ ಜನಗಳು ಹಾ. ಓಹೋ ನಿನ್ನೂ ಬೇರೆ ನೋಡಕ್ ಬಿಟ್ಬೋತಾರೆ. ಲೇ, ಯಾವತ್ ನಿನ್ನ ನಾಟಕ ಆಡ್ದೋ ಅವತ್ತೇ ನಿನ್ನ ಸಾಮಾನ್ ಎಲ್ಲ ಮುಗ್ದೋಯ್ತು. ಮುಚ್ಕೊಂಡ್ ಮಾಡ್ಗು ಫೋನ. ಇನ್ನೊಂದ್ ಕಿತ ಫೋನ್ ಮಾಡಿದ್ರೆ ಬ್ಲಾಕ್ ಲಿಸ್ಟ್ ಹಾಕ್ಬಿಡ್ತೀನಿ. ಡೊಯ್ವರ್ಸ್ ಪೇಪರ್ ಕಳಿಸ್ಬಿಡ್ತೀನಿ. ರೀ, ಓ ಎಂತ ಮಾತಂದಿರ ನೋಡು. ಚಿಕ್ಕಪ್ಗೆಲ್ಲ ಯಾವಳನ ಡೈವರ್ಸ್ ಕೊಟ್ಟಾರೆ. ಹಾ, ಎಂತ ಮಾತಂದಿರ ನೀವು. ಬರ್ತದೆ ಬರ್ತದೆ ಟೈಮ್ ನನಗೂ ಬರ್ತದೆ ಆಮೇಕಿಂದ ನೋಡು. ಹೇಳ್ತೀನಿ ನಿಮ್ಗೆ ಆಮೇಕಿಂದ. ಈಗ ಹೇಳಕ್ಕಿಲ್ಲ ನಿಮಗೆ. ಆಮೇಕಿಂದ ಟೈಮ್ ಬಂದಾಗ ಮಾತಾಡ್ತೀನಿ. ನನಗೂ ಬರ್ತದೆ ಟೈಮ್. ಡೈವರ್ಸ್ ಅಂತೆ ಡೈವರ್ಸ್. ನಾನು ಪಂಚಾಯತಿ ಕಲಾಕ್ತೀನಿ. ಏನೋ ನಿಮ್ಗೆ ನೋಡ್ಬೇಕು ಅಂತ ಅನ್ನಿಸ್ತು ಕರ್ದೆ. ನಿಮಗೆ ಬರಕ್ಕೆ ಇಷ್ಟ ಇಲ್ಲ ಅಂತಂದ್ರೆ ಬ್ಯಾಡ ಬುಡಿ. ಏನೋ ಪಿರುತಿಯಿಂದ ಕರ್ದೆ ಅಷ್ಟೇ. ಆ ಪೊದ್ದಿ ಮಾತು ಕಟ್ಕೊಂಡು ಮನೆಯಾಳಿ ಪೊದ್ದಿ ಮಾತು ಕಟ್ಕೊಂಡೆ ಹಾಳಾಗೋಯ್ತಿರೋದು ನೀವಂತೂ ರೀ. ಯಾವತ್ತಿದ್ರು ಕಷ್ಟಕ್ಕೆ ಹೆಂಡ್ತಿನೇ ಆಗೋದು. ತಮ್ಮನ ಹೆಂಡ್ತಿ ಬಂದೆ ನಿಮ್ಗೆ ಆಗಕ್ಕಿಲ್ಲ. ಇದನ್ನ ಗೆಪ್ತಿನಾಗ ಮಡಿಕಳಿ. ಬಂದಾಗದೆಲ್ಲನೂ ನಿಮ್ಮ ಹೆಂಡ್ತಿನೇನಿಯ. ಆ ಪೊದ್ದಿ ಮಾತು ಕಟ್ಕೊಂಡು ಎಷ್ಟು ದಿನ ಅಂತ ದೂರ ಇಕ್ಕಿರೆ. ನಾನು ನಿಮ್ಮ ಹೆಂಡ್ತಿ ಅಲ್ವೇ? ಏಯ್ ಮಾಡು ಫೋನ. ಹಲೋ 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 ಅಮ್ಮ, ನನ್ನ ಗಂಡ ಬರೋಕ್ಕಿಲ್ಲ ಅಂತ ಹೇಳ್ತಾವನ್ ಕಣಮ್ಮ. ಫೋನ ಒಂದೇ ಕಿತ ಪಟ್ ಅಂತ ಕಟ್ ಮಾಡ್ಬಿಟ್ಟ ಕಣಮ್ಮ. ಈಗ ಏನು ಮಾಡೋದು ಅಂತ ನಿನಗೆ ಗೊತ್ತಾಯ್ತಿಲ್ಲ. ನಂಗಂತೂ ಬೇಜಾರಾಯ್ತಾಯ್ತು ಇವಾಗ. ಈಗ ಊರವರೆಲ್ಲ ಆಡ್ಕೋತಾರೆ. ನಾನು ಅದಕ್ಕೆ ಹೇಳಿದ್ದು ಊರವ್ರ ಸವಾಸ ಎಲ್ಲ ಬ್ಯಾಡ ಕಣಮ್ಮ, ಅಲ್ಲೇ ಇದ್ಬಿಡೋಣ ಅಂತಂದರೆ ನೀನು ಅವರು ಬಿಟ್ಕೊಳ್ಳಲಿಲ್ಲ. ನೀನು ನೋಡಿದ್ರೆ ಕರ್ಕೊಂಬಿಟ್ಟು ಬಂದೆ. ಈಗ ಏನು ಮಾಡೋದು ಏನು ಕತೆಯೋ. ನನ್ನ ಗಂಡನೂ ಬರೋಕ್ಕಿಲ್ಲ. ನನ್ನ ಮಾನ ಮರ್ಯಾದೆ ಎಲ್ಲನೂ ಸುಮ್ಕೆ ಏನಿಯೋ ಒಯ್ತಾಯ್ತಿ ಊರಾಗೆ. ಈಗ ನನ್ನ ಗಂಡನ ಮನೆಗೆ ಹೆಂಗೆ ಹೋಗೋದು ಅಂತ ಹೇಳು. ದಯವಿಟ್ಟು ಹೇಳಮ್ಮ. ಎಂತನಾಗ್ಲಿ ಗಂಡ್ಸು ಗಂಡ್ಸು ಅದೊಂದು ಬಂದು ಕರ್ಕೊಂಡು ಹೋಯ್ತಿದ್ದ. ನಿನ್ ಗಂಡಂಗೆ ಅದು ಏನು ಮುಚ್ಕೊಂಡೋಯ್ತು ನಾ ಕಾಣೆ. ನಿನ್ ಗಂಡಂಗೆ ಹೆಂಗ್ ಸಿಕ್ಕ ಹಂಗೆ ಏನೇ ಆಡ್ತಾನೆ ಅಮ್ಮ. ನನ್ನ ಗಂಡ ಬಂದ್ಬಿಟ್ಟು ಕರ್ಕೊಂಡು ಹೋಯ್ತಿದ್ದ ನನ್ನ. ಆದರೆ ಪೊದ್ದಿ ಅವಳಲ್ಲ. ಅವಳೆಲ್ಲ ಅದು ಏನು ಹೇಳ್ಕೊಟ್ಟವಳೋ ಏನೋ ನನಗೆ ಗೊತ್ತಿಲ್ಲ. ನನ್ನ ಗಂಡಂಗೆ ಮೊದಲು ನನ್ನ ಮೇಲೆ ಪಿರುತ್ತಿತ್ತು. ಏನು ತಪ್ಪು ಮಾಡಿದ್ರು ನನ್ನನ್ನು ಮಾತ್ರ ಹಂಗೆಲ್ಲನೂ ಮನೆಯಿಂದ ಕಳ್ಸೋದಾಗ್ಲಿ ಇಲ್ಲ ಇನ್ನೇನೋ ಮಾಡೋದಾಗ್ಲಿ ಅವೆಲ್ಲನೂ ಮಾಡ್ತಿರ್ಲಿಲ್ಲ ಕಣಮ್ಮ. ಆದರೆ ಈ ಪೊದ್ದಿ ಬಂದಮೇಲೆ ಅದು ಏನಾಯ್ತೋ ಏನು ಕತಿಯೋ ನಾಕಾಣೆ. ಈ ಪೊದ್ದಿ ಬಂದಮೇಲೆ ಸುಮ್ಕೆ ಹಂಗೆ ಆಡ್ತಾವ ನನ್ನ ಗಂಡ. ಈಗ ಗಂಡನ ಹೊಲಿಸ್ಕೊಳ್ಳೋದು ಹೆಂಗಮ್ಮ. ಗಂಡನ ಪ್ರೀತಿಯಿಂದ ಹೊಲಿಸ್ಕೊಳ್ಳೋದು ಹೆಂಗೆ ಹೇಳು. ಹೆಂಡ್ತಿ ಅಂತ ಹೇಳ್ಬಿಟ್ಟು ಅವನಿನಿಯ ಬರಬೇಕು ನನ್ನ ತಾಕೆ ಅಂಥದ್ದೇನೋ ಒಂದು ಪಿಲಾನ್ ಹೇಳಮ್ಮ. ನಾನು ಹೆಂಗೋನೂ ನನ್ನ ಗಂಡನ ಮನೆಗೆ ಹೋಗ್ಬಿಡ್ತೀನಿ. ಆ ಭದ್ರ ಮುಂತಾಗ ತಗ್ಲಾಕೊಂಡ್ರೆ ಗ್ರಾಚಾರ ಕೆಟ್ಬಿಡ್ತದೆ ಕಣಮ್ಮ. ಪ್ಲೀಸ್ ಕಣಮ್ಮ. ಇರು, ಯೋಚನೆ ಮಾಡ್ತಾ ಇದ್ದೀನಿ ನಾನು. ಹೆಂಗೆ ನೀನು ಗಂಡನ ಮನೆಗೆ ಸಾಗಾಕೋದು? ಅಲ್ಲಿದ್ದರೆ ಹೆಂಗೋ ಸಂದಕ್ಕಿತ್ತಿದ್ದೆ. ಇಲ್ಲಿ ಬಂದು ಸುಮ್ಕೆನೆಯ ಆಮೇಕಿಂದ ಗಂಡಸು ಕೆಡ್ದಾರಿ ಹಿಡಿದು ಬಿಡ್ತಾನೆ. ನೀನು ಇಲ್ಲೇ ಇದ್ರೆ ಅಲ್ಲಿ ಯಾವಳನ ಬುಟ್ಟಿಗೆ ಹಾಕಬಿಡ್ತಾಳೆ ಅಷ್ಟೇ ನಿನ್ನ ಗಂಡನ. ಗೊತ್ತಲ್ಲ ಈಗಿನ ಕಾಲದಾಗ ಎಂಥ ಜನ ಅಂತ ಹೇಳ್ಬಿಟ್ಟು ಹುಡುಗಿಯರು ದುಡ್ಗೋಸ್ಕರ ಏನು ಬೇಕಾದ್ರೂ ಮಾಡ್ತಾರೆ. ಗಂಡನ ಬುಟ್ಟಿಗೆ ಹಾಕೊಂಬಿಟ್ಟು ಇದು ಮಾಡಿಬಿಡ್ತಾರೆ. ನನಗೇನೋ ಬುಟ್ಟಿಗಿಟ್ಟಿಗೆ ಹಾಕೊಂಬಿಡ್ತಾರ ಅಂತ ಹೇಳ್ಬಿಟ್ಟು ನನಗಂತೂ ಅನುಮಾನನೇನಿಯ. ಬುಟ್ಟಿಗೆ ಹಾಕತ್ತಾರೆ ಅಂತ ಹೇಳ್ಬಿಟ್ಟು. ಇರು, ಏನಾರ ಒಂದು ಯೋಚನೆ ಮಾಡ್ತೀನಿ. ಕುಂತ್ಕೊಂಡು ಯೋಚನೆ ಮಾಡಿದ್ರೆ ಎಲ್ಲದಕ್ಕೂ ದಾರಿ ಸಿಗ್ತದೆ. ನಿಮ್ಮ ಅಪ್ಪ ನೋಡು, ನಿಮ್ಮ ಅಪ್ಪ ಯಪ್ಪ ಸುಮ್ಮನೆ ಬೇಜಾರು ಮಾಡ್ಕೊಂಡು ಕುಂತಿರ್ತದೆ ನೋಡು. ಹಿಂಗೆ ಬರೋದಿಲ್ಲ ಮಾಡೋದಿಲ್ಲ ಅಳಿಯಂದ್ರು ಅಂತ ಹೇಳ್ಬಿಟ್ಟು. ನನಗೊಂದು ಐಡಿಯಾ ಬಂತು ಮಗಳೇ. ಏನಮ್ಮ? ಸರಿ, ಒಂದು ಕೆಲಸ ಮಾಡು. ಗಂಡಸ್ರು ಯಾವುದಕ್ಕೆ ಬಗ್ಲಿಲ್ಲ ಅಂತಂದ್ರೂ ಮಕ್ಕಳು ಅಂತ ಹೇಳಿದ ತಕ್ಷಣ ಏನಿಯ ಬಗ್ಗೇ ಬಗ್ತಾರೆ. ಬರೀ ಗಂಡನೇನಿ ಅಲ್ಲ, ಅತ್ತೆ ಮಾವನೂ ಬಗ್ಗೇ ಬಗ್ತಾರೆ. ಗೊತ್ತಾಯ್ತಾ? ಯಾಕೆ ಹೇಳು? ಮಕ್ಕಳು ಅಂದರೆ ಅಷ್ಟೋದು ಇಷ್ಟ. ಅಯ್ಯೋ ಅದ್ರಾಗ ಗಂಡು ಮಕ್ಕಳು ಅಂದರೆ ನಿಮ್ಮ ಅತ್ತೆಗೆ ಬಲ್ಲು ಪಿರಾಣ. ಅಯ್ಯೋ ನನ್ನ ಮಕ್ಕಳಲ್ವಾ ಅಂತ ಹೇಳ್ಬಿಟ್ಟು ಮುದ್ದಾಡ್ತಾರೆ. ಮಗಳೇ, ನಾನು ಹಿಂಗೆ ಅಂತೀನಿ ಅಂತ ಅಲ್ಲ. ನೀನು ಇವಾಗ ಪ್ರೆಗ್ನೆಂಟ್ ಅಂತ ಹೇಳ್ಬಿಟ್ರೆ ಆರಾಮ ನೀನು ಮನೆ ಸೇರ್ಕೋಬೋದು. ಅಯ್ಯೋ ಆಗೋದನ್ನ ಹೇಳು, ಆಗದಿರೋದನ್ನೆಲ್ಲ ಹೇಳಕ್ಕೆ ಬರಬೇಡ ನೀನು. ಇರೋದನ್ನ ಹೇಳೋದು ಬಿಟ್ಬಿಟ್ಟು ಇಲ್ದಿರೋದನ್ನೆಲ್ಲ ಹೇಳ್ತೀಗ. ನಾನೇನು ಇವಾಗ ಬಸ್ರಿ ಆಗಿದ್ದೀನ? ಬಸ್ರಿ ಅಂತ ಹೇಳೋದಕ್ಕೆ ಹೋಗಮ್ಮ, ಇರೋದನ್ನ ಹೇಳಮ್ಮ. ನಾನು ವರ್ಷ ಆಯ್ತು ಮದುವೆ ಮಾಡ್ಕೊಂಡು, ನಮಗೂ ಮಕ್ಕಳಿಲ್ಲ ಮೊರಿಲ್ಲ. ಈಗ ಸುಮ್ಕೆನೆಯ ಬಸ್ರಿ ಅಂತ ಅಂದರೆ ಅಯ್ಯೋ ಪೆದ್ಸಿಕಮಣಿ. ನಿಂಗೆ ಅಷ್ಟೇನೇ ಅರ್ಥ ಆಗೋದು. ನಿಂಗೆ ಅದಕ್ಕಿನ್ನೂ ಶಾನೆ ಏನು ಅರ್ಥ ಆಗಕ್ಕಿಲ್ಲ. ಯಾಕಂದ್ರೆ ನೀನು ಪೆದ್ಸಿಕಮಣಿ ಅಲ್ವಾ, ನಿನ್ನ ದೊಡ್ಡ ಪೆದ್ಸಿಕಮಣಿ. ಅದಕ್ಕೆ ನೀನು ನೋಡು, ನಿನ್ನ ಗಂಡಂಗೆ ಇವಾಗ ಫೋನ್ ಹಾಕ್ಬಿಟ್ಟು ರೀ ನಾನು ಬಸ್ರಿ ಆಗಿದ್ದೀನಿ, ನನಗೆ 1.5 ತಿಂಗಳು ಅಂತ ಹೇಳ್ಬಿಟ್ಟು ಒಂದು ಚಿಕ್ಕದಾಗಿ ಸುಳ್ಳು ಹೇಳ್ಬಿಡು. ಇದೇನಮ್ಮ ಹೇಳ್ತಾ ಇದೆಯಾ? ಸುಳ್ಳು ಹೇಳ್ಬೇಕಾ? ಆಮೇಗಿಂದ ಹಂಗಲ್ಲ ಹಿಂಗಲ್ಲ ಏನಾನ ಹೇಳ್ಬಿಟ್ರೆ ಏನಮ್ಮ ಮಾಡೋದು? ಆಮೇಲೆ ಬಸ್ರಿನಂತೆ ಅಂತ ಹೇಳ್ಬಿಟ್ಟು ಎಲ್ಲ ಇದು ಮಾಡ್ಬಿಟ್ರೆ ಏನು ಮಾಡೋದು? ಈಗ 1.5 ತಿಂಗಳ, ಇನ್ನು 1.5 ತಿಂಗಳು ತನಕ ಸುಮ್ಕೆ ಚೆನ್ನಾಗಿ ಮಾಡಿಸ್ಕೊಂಡು ತಿನ್ಕೊಂಡಿರು. ಆಮೇಲೆ ಅಷ್ಟರೊಳಗಡೆ ಏನೋ ಬಸ್ರಿ ಆದರೆ ಬಸ್ರಿ ಅಂತ ಹೇಳ್ಕೊಳಕ್ಕೆ ಒಂದು ಆಯ್ತದೆ. ಇಷ್ಟು ದಿನನೇ ಆಗಿಲ್ಲ, ಇನ್ನು ಇವಾಗ ಇನ್ನೆಲ್ಲ ಐತಿ ಅಂತ ನಿಂಗೆ ಏನು ಅನ್ಸಿದ್ರೆ, ಬಸ್ರಿ ಆಗಿಲ್ಲ ಅಂತ ಅನ್ಸಿದ್ರೆ 3 ತಿಂಗಳಿಗೆ ಏನೋ ಒಂದು ನಾಟಕ ಆಡ್ಬಿಟ್ಟು ಆ ಬಸ್ಸನ್ನು ಆಗೋಯ್ತು ಕಣಮ್ಮ ಅಂತ ಹೇಳ್ಬಿಟ್ಟು ಹೊತ್ಕೊಂಡು ಕುಂತ್ಕ. ಅವಾಗ ಎಲ್ಲರೂ ನಂಬಿಡ್ತಾರೆ. ಆದರೆ ಇವಾಗ ಬಸ್ರಿ ಅಂತ ಹೇಳ್ಬಿಟ್ಟು ನಂಬ್ಸೋದು ಮಾತ್ರ ನಿನ್ನ ಜವಾಬ್ದಾರಿ ಅಷ್ಟೇನೇ. 1.5 ತಿಂಗಳು ಹೆಂಗೋ ಅವ್ರ ಮನೆಗಿರ್ಬೋದು. ಆಮೇಲಿಂದ ಅಯ್ಯೋ ಮಗ ಆಭಾಷಣ ಆಗೋಗ್ಬಿಡ್ತಲ್ಲ ಅಂತ ಹೇಳ್ಬಿಟ್ಟು ನೀನು ಫುಲ್ಲು ರೂಮಿಗೆ ಬಾಕ್ಲಾಕೊಂಡು ಗುಳೋ ಅಂತ 1 ತಿಂಗಳು ಅವಾಗೂ ಯಾವಳನ ಮಾಡಾಕ್ತಾಳೆ. ತಿನ್ಕೊಂಡು ಉಣ್ಕೊಂಡು ಆರಾಮಾಗಿರ್ಬೋದು ಮಗಳೇ.
ಇದಕ್ಕಿನ್ನು ಒಳ್ಳೆ ಚಾನ್ಸ್ ನಿಂಗೆ ಯಾವುದು ಸಿಗಕ್ಕಿಲ್ಲ. ನನ್ನ ಮಾತು ಕೇಳು, ಇದೇನೇ ನಿಂಗೆ ಒಳ್ಳೆ ಚಾನ್ಸು. ಅಮ್ಮ 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 ಅಮ್ಮ, ಎಂತಹ ಚಾನ್ಸ್ ಕೊಟ್ಬಿಟ್ಟಿದ್ಯಾ ನೀನು ನನಗೆ. ಆರಾಮಾಗಿ ಹೋಗ್ಬೋದು, ಮಾಡಿಸ್ಕೊಂಡು ತಿನ್ಕೊಂಡು ಕುಂತ್ಕೊಂಡಿರ್ಬೋದು. ಸದ್ಯ ಆ ಪದ್ದಿ ಗೊತ್ತಾಗ್ದಿದ್ದಂಗೆ ಹೊಸಿ ಮ್ಯಾನೇಜ್ ಮಾಡ್ಬಿಟ್ರಂತೂ ಯವ್ವ ಹೆಂಗೋ ಜೀವನ ಮಾಡ್ಬಿಡ್ತೀನಿ ನಾನಂತೂ ಕಣಮ್ಮ. ಸದ್ಯ ಒಳ್ಳೆ ಟೈಮಾಗ ಒಳ್ಳೆ ಐಡಿಯಾ ನಿನಗೆ ಕೊಟ್ಟಿದ್ಯಾ ನೀನಂತೂ. ಸರಿ ಬಿಡು, ನನ್ನ ಗಂಡಂಗೆ ಫೋನ್ ಹಾಕ್ಬಿಟ್ಟು ನಾನು ಹೇಳ್ಬಿಡ್ತೀನಿ ಹಿಂಗೆ ಬಸ್ರಿ ಆಗಿದ್ದೀನಿ ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ. ನನ್ನ ಗಂಡಂಗೂ ಫುಲ್ಲು ಖುಷಿ ಆಯ್ತದೆ. ನನ್ನ ಗಂಡ ಯಾವಾಗೋ ಕೇಳ್ತಿದ್ದ, ಅಲ್ಲ ಮಗ ಮಾಡ್ಕೋಬೇಕಿತ್ತು ಬಿರ್ನ, ಮಗ ಮಾಡ್ಕೋಬೇಕಿತ್ತು ಅಂತ ಹೇಳ್ತಿದ್ದ. ನಾನೇ ಬುಟ್ಟಾಕು ಅಂತ ಸುಮ್ಮನಿದ್ದೆ. ಇವಾಗ ಈ ವಿಷಯ ಕೇಳ್ದ ಅಂದರೆ ಕುಣಿದಾಡ್ಬಿಡ್ತಾನೆ. ನಾನು ಹೇಳಿಲ್ವಾ, ಕುಣಿದಾಡೇ ಆಡ್ತಾನೆ. ನಿನ್ನ ಗಂಡಂಗೆ ಫೋನ್ ಹಾಕಿ ಈಗಲೇ ಹಾಕು. ನಿನ್ನ ಗಂಡಂಗೆ ಫೋನ್ ಹಾಕ್ಬಿಟ್ಟು ನಿಮ್ಗೆ ಸರ್ಪ್ರೈಸ್ ಕೊಡೋಣ ಅಂತ ಅನ್ಕೊಂಡು ಫೋನ್ ಹಾಕಿದ್ರೆ ನೀವೇನು ಇದು ಮಾಡಲಿಲ್ಲ. ಸರಿ ಬಿಡಿ, ಫೋನಾಗೆ ಹೇಳ್ತೀನಿ ಇಸ್ಯನ ಅಂತ ಹೇಳ್ಬಿಟ್ಟು ಸುಮ್ಕೆ ಒಂದು ಚಮಕ್ ಕೊಟ್ಬಿಡು. ವಾಂತಿಗಳು ಸ್ಯಾನೆ ಆಯ್ತಾವ್ರಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಒಂದು ಚಮಕ್ ಕೊಡು. ಅವಾಗ ನೋಡು ಮುಚ್ಕೊಂಡು ಬರ್ತಾನೆ ಹೆಂಡತಿ ಅಂತ ಹೇಳ್ಬಿಟ್ಟು. ಅವಾಗ ಕರ್ಕೊಂಡೋಯ್ತಾ ನಿನ್ನ ಮಗಳೇ, ನೀನು ಆರಾಮಾಗಿರುವಂತೆ. ಬುದ್ಧಿಗ ಮನೆಯಾಗೇನಿಯ ಸರಿಯಾಗಿ ಬುದ್ಧಿ ಕಲಿಸಿವಂತೆ. ಹ್ಞೂ ಕಣವ. ಆದರೆ ಆಸ್ಪತ್ರೆಗೆ ಬಾ ಹೋಗೋಣ ಹಂಗೆ ಹಿಂಗೆ ಅಂತ ಏನೋ ಹೇಳಿದ್ರೆ ಆಮೇಕಿಂದ ಏನಂತ ಹೇಳೋದು, ಮೊದಲೇ ಹೇಳ್ತಾರಲ್ಲ, ಆಸ್ಪತ್ರೆಗೆ ಬಾ, ಅಲ್ಲಿಗೆ ಬಾ, ಇಲ್ಲಿಗೆ ಬಾ ಅಂತ ಹೇಳ್ಬಿಟ್ಟು ಕರೀತಾರೆ. ಅದೇ ಏನೋ ಒಂದು ನಾನೇ ಹೋಗ್ಬಿಟ್ಟು ಬರ್ತೀನಿ, ನಮ್ಮ ಅಮ್ಮನ ಜೊತೆ ಹೋಗ್ಬಿಟ್ಟು ಬರ್ತೀನಿ ಅಂತ ಏನೋ ಒಂದು ಡೌ ಮಾಡ್ತೀನಿ. ನಾನೇ ಹೋಯ್ತೀನಿ ಬಿಡು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಸರಿ ಅಂತ ಹೇಳ್ಬಿಟ್ಟು ಅವ್ರೂ ಆತ ಸುಮ್ಮನೆ ಆಯ್ತಾರೆ ಅಂತ ಅನ್ನಿಸ್ತದೆ. ನೀನು ಬಂದ್ಬಿಡು ನನ್ನ ಜೊತೆಗೆ. ಅಯ್ಯೋ ನನ್ನ ಮಗಳನ್ನ ನೋಡ್ಕೋಬೇಕು, ಡಾಕ್ಟ್ರು ಹೇಳೋರೆ ಹುಷಾರಾಗಿ ನೋಡ್ಕ ಅಂತ ಹೇಳ್ಬಿಟ್ಟು ಅಂತ ನೀನು ನನ್ನ ಜೊತೆಗೆ ಬಂದ್ಬಿಡು. ಇಬ್ರು ಹೋಗಿ ಅಲ್ಲೇ ಟಿಕಾಣಿ ಹುಡ್ಕೊಂಡು ಇಲ್ವಾ ಆ ರಾಧ ಮನೆ ಕೆಲ್ಸಕ್ಕೆ ಅಂತ ಹೇಳ್ಬಿಟ್ಟು ಆ ರಾಧ ಮಾಡಾಕ್ತಾಳೆ. ನಾವು ತಿನ್ಕೊಂಡು ಉಣ್ಕೊಂಡು ಹೇಗಿದ್ಬಿಡೋಣ ಕಣಮ್ಮ, ಏನಂತೀಗ? ಹೂ ಕಣವಿ, ನನಗೂ ಇಲ್ಲಿ ಮಾಡ್ಕೊಂಡು ತಿನ್ನೋದು ಬೇಜಾರಾಯ್ತದೆ. ಯಾರು ಮಾಡ್ಕೊಂಡು ತಿನ್ಕೊಂಡು ಎಲ್ಲ ಕುಂತ್ಕೊಂತಾರೆ. ನಾನು ಅಲ್ಲಿಗೆ ಬರ್ತೀನಿ ತಗ. ನನ್ನ ಮಗಳು ನೋಡ್ಕೊಳಕ್ಕೆ ಅಂತ ಬಂದಿದ್ದೀನಿ, ಹಂಗೆ ಹಿಂಗೆ ಅಂತ ಒಂದು ಡವ್ ಮಾಡಿದ್ರೆ ಸರಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಯ್ತಾರೆ. ಯಪ್ಪ, ಇದೊಂದು ಸುಳ್ಳೊಂದು ಹೇಳ್ಬಿಡು, ಆಮೇಕಿಂದ ನೋಡೋಣ ಏನೋ ಒಂದು ಆಯ್ತದೆ. ಈಗ ಫೋನ್ ಹಾಕು. ಫೋನ್ ಹಾಕ್ಬಿಟ್ಟು ಲಗೇಜ್ ರೆಡಿ ಮಾಡ್ಕ. ನಿನ್ನ ಗಂಡ ಬರಲಿಲ್ಲ ಅಂದರೆ ಆವಾಗ ಕೇಳು ನೀನು, ನಿನ್ನ ಗಂಡ ಯಾಕೆ ಬರೋಕ್ಕಿಲ್ಲ ಅಂತ ಹೇಳ್ಬಿಟ್ಟು. ಬಂದೇ ಬರ್ತಾನೆ ನಿನ್ನ ಗಂಡ. ಮಾಡು ಈಗಲೇ ಮಾಡ್ತೀನಿ.